ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ವೆರಿ ಮಚ್. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಎಸ್, ಇವತ್ತಿನ ಒಂದು ಟಾಪಿಕ್, ಗುರು ರಾಯರಿಂದ ನಿಮ್ಗೇನು ಮೆಸೇಜಸ್ ಸಿಗ್ತಿದೆ ಈ ಒಂದು ಗುರುವಾರದಿಂದ ಬರೋ ಗುರುವಾರದವರೆಗೂ ನಿಮ್ಗೇನು ಮೆಸೇಜಸ್ ಸಿಗ್ತಿದೆ, ಏನು ಚೇಂಜಸ್ ಆಗ್ತಿದೆ ನೋಡೋಣ. ಎಸ್, ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಈ ಒಂದು ಗುರುವಾರದಿಂದ ಬರೋ ಗುರುವಾರದಲ್ಲಿ ನಿಮ್ಗೇನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ಕೂಡ ನೋಡೋಣ. ಇಲ್ಲಿ 2 ನಂಬರ್ಸ್ ಇದೆ, ಯಾವುದನ್ನು ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. 2 ಗ್ರೂಪ್ಸ್ ಇದೆ, ನಂಬರ್ 1, ನಂಬರ್ 2. ನಂಬರ್ 1, ರಾಯರಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ ಈ ಗುರುವಾರದಿಂದ ಬರೋ ಗುರುವಾರದವರೆಗೂ, ಹಾಗೂ ಮುಂದೆ ಏನು ಚೇಂಜಸ್ ಇದೆ ಅನ್ನೋದನ್ನು ಕೂಡ ಒಂದು ರೀಡಿಂಗಲ್ಲಿ ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಎಸ್, ಗ್ರೂಪ್ ನಂಬರ್ 1, ಮನಸ್ಸಲ್ಲಿ ಏನೋ ಒಂದು ದೊಡ್ಡ ಆಸೆನ ಇಟ್ಕೊಂಡಿದ್ದೀರಾ. ಆ ಕೆಲಸ ಆಗಬೇಕು, ಅದು ಮಾಡಲಿಕ್ಕೆ ಏನೋ ಒಂದು ರೀತಿ ಭಯ ಅನ್ನಿಸ್ತಿರಬಹುದು, ಅಥವಾ ಸಪೋರ್ಟ್ ಇಲ್ಲ ಅಂತ ನೀವು ವೆಯ್ಟ್ ಮಾಡ್ತಿರಬಹುದು, ಅಥವಾ ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಇನ್ನಷ್ಟು ಗ್ರೋತನ್ನ ನೋಡಬೇಕು ಅನ್ನೋ ಒಂದು ಆಸೆ ಹೆಚ್ಚಾಗಿದೆ. ಗ್ರೂಪ್ ನಂಬರ್ 1 ಮುಂದೆ ಮೂವ್ ಆಗಬೇಕು, ನಾನು ಲೈಫಲ್ಲಿ ಏನಾದ್ರು ಅಚೀವ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಸೊ ರಾಯರಿಗೆ ಏನಾದರೂ ನೀವು ಸಂಕಲ್ಪ ಮಾಡ್ಕೊಂಡಿದ್ರೆ, ಪ್ರಾರ್ಥನೆ ಅರಿಕೆ ಮಾಡ್ಕೊಂಡಿದ್ರೆ, ಖಂಡಿತ ಅದು ಶೀಘ್ರದಲ್ಲೇ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. ಗ್ರೂಪ್ ನಂಬರ್ 1, ಹಾಗೆ ಸಣ್ಣ ಪುಟ್ಟ ವಿಚಾರಕ್ಕೆ ಸ್ವಲ್ಪ ತುಂಬ ಯೋಚನೆ ಮಾಡ್ತಿದ್ದೀರಾ, ಮೌನವಾಗ್ತಿದ್ದೀರಾ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಒಂದು ಮೌನ ಆಗಿರಬಹುದು, ಅಥವಾ ನಿಮ್ಮ ಒಂದು ನೀವು ತುಂಬ ಟಾಕಿಟಿವ್ ಇರ್ಬೋದು, ತುಂಬ ಮಾತಾಡೋ ವ್ಯಕ್ತಿ ಆಗಿರ್ಬೋದು, ಅಥವಾ ಎಲ್ಲಿ ಮಾತಾಡಬೇಕು ಅಲ್ಲಿ ಉತ್ತರವನ್ನು ಕೊಡುವಂಥ ವ್ಯಕ್ತಿ ಆಗಿರ್ಬೋದು. ಬಟ್ ಇತ್ತೀಚಿನ ದಿನಗಳಲ್ಲಿ ನೀವು ತುಂಬ ಮೌನವಾಗ್ತಿದ್ದೀರಾ, ಚಿಕ್ಕ ಪುಟ್ಟ ವಿಚಾರಕ್ಕೆ ತುಂಬ ಟೆನ್ಷನ್ ಆಗ್ತಿದ್ದೀರಾ. ಎಸ್, ಗ್ರೂಪ್ ನಂಬರ್ 1 ಯಾರಿಗಿದೆ ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಈ ಒಂದು ಟೆನ್ಷನಿಂದ, ನಿಮ್ಮ ಸ್ಟ್ರೆಸ್ಸಿಂದ, ನಿಮ್ಮ ಮನಸ್ಸಲ್ಲಿರುವಂತಹ ನೋವು ಏನಿದೆ ಅದನ್ನು ನೀವು ರಾಯರ ಹತ್ರ ಹೇಳಿದ್ದೀರಾ, ಅಥವಾ ನೀವು ನಂಬಿರೋ ದೈವದ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ. ಗ್ರೂಪ್ ನಂಬರ್ 1, ಮುಂದಿನ ದಿನಗಳಲ್ಲಿ ಈ ಒಂದು ಟೆನ್ಷನಿಂದ ಹೊರಗಡೆ ಬರ್ತಿದ್ದೀರಾ. ಈ ಒಂದು ಟೆನ್ಷನ್ಗೆ ನೀವೇನು ಯೋಚನೆ ಮಾಡ್ತಿದ್ದೀರಾ, ಯಾವ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಅದಕ್ಕೊಂದು ಚಲನೆ ಸಿಗ್ತದೆ. ಗ್ರೂಪ್ ನಂಬರ್ 1, ಲೆಟ್ಸ್ ಸಿ ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗುತ್ತೆ ನೋಡೋಣ. ಕೆಲವು ಕಾರ್ಡ್ಸ್ನ ನಾನಿಲ್ಲಿ ಆಲ್ರೆಡಿ ಶಫಲ್ ಮಾಡಿ ಮೆಡಿಟೇಟ್ ಮಾಡಿ ಇಟ್ಟಿದ್ದೀನಿ. ಈ ಒಂದು ಮೆಸೇಜ್ನ ಲಾಸ್ಟಲ್ಲಿ ನೋಡೋಣ. ಎಸ್, ಒಂದು ಒಳ್ಳೆ ಶುಭ ಸುದ್ದಿಗಳನ್ನು ಕೇಳ್ತಿದ್ದೀರಾ, ಶುಭ ಆರಂಭನ ಮಾಡ್ತಿದ್ದೀರಾ. ಮುಂದಿನ ದಿನಗಳು ತುಂಬಾ ಹೊಸ ವಿಚಾರಕ್ಕೆ ನಿಮ್ಮ ಒಂದು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋ ಒಂದು ಗೊಂದಲ ಏನಿತ್ತು ಅದರಿಂದ ನಿಮಗೆ ರಿಲ್ಯಾಕ್ಸ್ ಆಗ್ತಿದ್ದೀರಾ, ದೃಢವಾದ ನಿರ್ಧಾರವನ್ನು ತಗೋತಿದ್ದೀರಾ. ಗ್ರೂಪ್ ನಂಬರ್ 1, ಎಸ್, ಹಾಗೆ ನೀವು ಮಾಡ್ತಿರುವಂತಹ ಕೆಲಸದಲ್ಲಿ ಹೆಚ್ಚಿನ ಲಾಭ, ಹೆಚ್ಚಿನ ಸಕ್ಸಸ್ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗ್ತಿದೆ. ಗ್ರೂಪ್ ನಂಬರ್ 1, ರಾಯರಿಂದ ಕೂಡ ಪ್ರಸಾದ ಬಂದಿದೆ. ಎಸ್, ಈ ಒಂದು ಮುಂದಿನ ದಿನಗಳಲ್ಲಿ ನೀವು ಮಾಡುವಂಥ ಕೆಲಸದಲ್ಲಿ ತುಂಬಾ ಹೆಚ್ಚಿನ ಸಪೋರ್ಟ್ ಸಿಗ್ತದೆ ನಿಮ್ಮ ಪೇರೆಂಟ್ಸಿಂದ, ನಿಮ್ಮ ಬ್ರದರ್ಸಿಂದ. ಹೆಚ್ಚು ವಾಟರ್ನ ಕುಡೀರಿ, ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ನಿಮ್ಮ ಕೆಲಸದ ಬಗ್ಗೆ ಅಷ್ಟೇ ಅಲ್ಲ, ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡಬೇಕಾಗಿದೆ. ನಿಮಗೋಸ್ಕರ ಸಮಯವನ್ನು ತಗೋಬೇಕಾಗಿದೆ. ಒಂದು 10 ನಿಮಿಷ ಧ್ಯಾನವನ್ನು ಮಾಡಿ, ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ, ಧ್ಯಾನವನ್ನು ಮಾಡಿ, ಯೋಗನ ಮಾಡಿ, ಸೂರ್ಯ ನಮಸ್ಕಾರ ಯೋಗವನ್ನು ಮಾಡಿ. ಖಂಡಿತ ಒಂದು ರೀತಿ ನಿಮಗೆ ತುಂಬಾ ರಿಲ್ಯಾಕ್ಸ್ ಆಗ್ತಿದ್ದೀರಾ. ತುಂಬಾ ನಿಮ್ಮ ಕೆಲಸದ ಬಗ್ಗೆ ಒತ್ತಡ ಮಾಡ್ಕೊಂಡಿರೋದ್ರಿಂದ ಯಾವುದನ್ನು ನೀವು ಮಾಡಬೇಕು, ಯಾವುದನ್ನು ಬಿಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಿಲ್ಲ. ಬಟ್ ನಿಮಗೋಸ್ಕರ ಸಮಯವನ್ನು ತಗೊಳ್ಳಿ, ನಿಮ್ಮ ಆರೋಗ್ಯದ ಕಡೆ ಗಮನನ ಕೊಡಿ. ಗ್ರೂಪ್ ನಂಬರ್ 1, ಎಸ್, ಮುಂದಿನ ದಿನಗಳು ಹೊಸ ಸ್ಥಳಗಳಿಗೆ ಭೇಟಿ ಕೊಡ್ತಿದ್ದೀರಾ. ಅದು ಅನಿರೀಕ್ಷಿತವಾಗಿ ನೀವಲ್ಲಿ ಹೋಗಬೇಕು ಅನ್ನೋದು ಇರಲಿಲ್ಲ, ಬಟ್ ನೀವು ಆ ಒಂದು ಸ್ಥಳಕ್ಕೆ ಹೋಗ್ತಿದ್ದೀರಾ. ಅಲ್ಲಿ ನಿಮಗೆ ತುಂಬಾ
ಹೆಚ್ಚಿನ ಗೌರವ ಪ್ರೀತಿ ಸಿಗ್ತಿದೆ. ನೀವು ಮಾಡ್ತಿರುವ ಕೆಲಸದಲ್ಲಿ ನಿಮ್ಮನ್ನು ಇನ್ನಷ್ಟು ಗುರ್ತು ಹಿಡಿತಿದ್ದಾರೆ. ನೀವೇನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಏನಾದರೂ ಬಿಸ್ನೆಸ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಏನಾದರೂ ಕಂಟೆಂಟ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ನಿಮಗೆ ಹೆಚ್ಚಿನ ಲಾಭ, ಸಕ್ಸಸ್ ಅನ್ನೋದು ಸಿಗ್ತಿದೆ. ಇಷ್ಟು ದಿವಸ ಸಕ್ಸಸ್ಗೆ ಕೆಲವು ವ್ಯಕ್ತಿಗಳು ಅಡೆತಡೆಗಳಾಗಿತ್ತು, ಕಲ್ಲು ಮುಳ್ಳುಗಳಿತ್ತು, ಅದನ್ನೆಲ್ಲ ದೂರ ತೆಗೆದಾಗಿದೆ ರಾಯರು. ನಿಮ್ಮ ಲೈಫಲ್ಲಿ ನೀವೀಗ ಮುಂದೆ ಹೋಗಬೇಕಾಗಿದೆ, ನೀವು ಶ್ರಮ ಹಾಕಬೇಕಾಗಿದೆ, ಜೊತೆ ನೀವು ಶ್ರಮ ಆಗ್ತಿದ್ದೀರಾ ಕೂಡ, ಭಯ ಬಿಡಬೇಕಾಗಿದೆ. ಗ್ರೂಪ್ ನಂಬರ್ 1, ಎಸ್, ಇಲ್ಲಿ ಯಾರಿಗೆ ಮ್ಯಾರೇಜ್ ಫಿಕ್ಸ್ ಆಗ್ತಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದೀರಾ, ಅಥವಾ ನಿಮ್ಮ ತಂದೆ ತಾಯಿ ತುಂಬ ವಧುವನ್ನು ಹುಡುಕ್ತಿದ್ದಾರೆ, ನಿಮ್ಮ ಮಕ್ಕಳಿಗೋಸ್ಕರ ತುಂಬ ಪ್ರಾರ್ಥನೆ ಅರಿಕೆ ಮಾಡ್ಕೊಂಡಿದ್ದೀರಾ, ರಾಯರ ಹತ್ರ ಬೇಡ್ಕೊಂಡಿದ್ದೀರಾ, ಖಂಡಿತ ಮುಂದಿನ ದಿನಗಳಲ್ಲಿ ಹೆಚ್ಚಿನ ನಿಮಗೆ ಸಂತೋಷದ ಸುದ್ದಿಗಳು ಸಿಗ್ತಿದೆ. ಹೆಚ್ಚಿನ ಪ್ರಪೋಸಲ್ಸ್ ನಿಮ್ಮ ಮಕ್ಕಳಿಗೆ ಬರ್ತಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ನೀವು ತಗೊಳ್ಳೋ ನಿರ್ಧಾರಗಳು ನಿಮ್ಮ ಮಕ್ಕಳ ಭವಿಷ್ಯನ ಮುಂದಿನ ಭವಿಷ್ಯ ಅವರ ಲೈಫಲ್ಲಿ ತುಂಬಾ ಸಕ್ಸಸ್ ಇದೆ. ಗ್ರೂಪ್ ನಂಬರ್ 1, ಎಸ್. ಹಾಗೆ ಯಾರು ನಿಮಗೆ ಹರ್ಟ್ ಮಾಡಿ ಹೋಗಿದ್ದಾರೆ ಗ್ರೂಪ್ ನಂಬರ್ 1, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ, ಅಥವಾ ನೀವು ಯಾರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಮನಸ್ಸಲ್ಲಿ ಯಾರಿಗೂ ಹೇಳ್ದೇನೆ ಐಡಾಗಿ ಇಷ್ಟಪಡ್ತಿದ್ದೀರಾ, ಅಥವಾ ಆ ವ್ಯಕ್ತಿ ಬರಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಹಾಗೂ ನಿಮ್ಮ ಮಕ್ಕಳ ಬಗ್ಗೆ ನೀವೇನು ಯೋಚನೆ ಮಾಡ್ತಿದ್ದೀರಾ, ಅವರ ಒಂದು ಕೆರಿಯರ್ ಬಗ್ಗೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತುಂಬ ಹಠ ಮಾಡ್ತಿದ್ದಾರೆ, ಕೆಲವು ವಿಚಾರಗಳಿಗೆ ಓದ್ತಿಲ್ಲ, ಅಥವಾ ತುಂಬಾ ಹಠ ಇದೆ, ಕೋಪ ಇದೆ. ಖಂಡಿತ ರಾಯರ ಒಂದು ಸನ್ನಿಧಾನಕ್ಕೆ ಕರ್ಕೊಂಡೋಗಿ ನಿಮ್ಮ ಮಕ್ಕಳ ಹೆಸರಲ್ಲಿ ಅರ್ಚನೆಯನ್ನು ಮಾಡಿಸಿ. ಖಂಡಿತ ನಿಮಗೆ ಈ ಒಂದು ಏನು ಮಕ್ಕಳಿಗೆ ಏನು ದೃಷ್ಟಿ ತಾಗಿದೆ ಅದು ನಿವಾರಣೆ ಆಗುತ್ತೆ. ಹಾಗೂ ನಿಮ್ಮ ಸುತ್ತ ಯಾವುದಾದ್ರೂ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದ್ದರೆ ಆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪ್ರಾರ್ಥನೆಯನ್ನು ಮಾಡಿ, ಅಲ್ಲೂ ಕೂಡ ಸಂಕಲ್ಪ ಮಾಡಿ. ಖಂಡಿತ ಕೆಲವು ದೃಷ್ಟಿಗಳಿಂದ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಹೆಚ್ಚು ತುಂಟಾಟ, ಹೆಚ್ಚು ಕೋಪ, ಹೆಚ್ಚು ಹೇಳಿದ ಮಾತು ಕೇಳದೇ ಇರೋ ರೀತಿ, ಈ ರೀತಿ ಒಂದು ರೀತಿ ನಿಮಗೆ ಸ್ಟ್ರೆಸ್ ಅನ್ನಿಸ್ಬಹುದು, ಸ್ವಲ್ಪ ನಿಮಗೆ ಕಿರಿಕಿರಿ ಅನ್ನಿಸ್ತಾ ಇರಬಹುದು. ಇತ್ತೀಚಿನ ದಿನಗಳಲ್ಲಿ ಯಾರಿಗಿದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಸ್, ರಾಯರ ಮಂತ್ರಾಕ್ಷತೆನ ನಿಮ್ಮ ಮಕ್ಕಳ ಓದುವ ಸ್ಥಳದಲ್ಲಿ, ಅವ್ರು ಮಲಗುವಂಥ ಸ್ಥಳದಲ್ಲಿ ಇಡಿ. ಖಂಡಿತ ಯಾವುದೇ ದೃಷ್ಟಿ ಇದ್ದು ಅದು ನಿವಾರಣೆ ಆಗುತ್ತೆ. ಗ್ರೂಪ್ ನಂಬರ್ 1, ಎಸ್. ತುಂಬ ವರ್ಷಗಳಿಂದ, ತುಂಬ ತಿಂಗಳುಗಳಿಂದ ಭೂಮಿಗೆ ಸಂಬಂಧಪಟ್ಟಾಗ ಯಾವುದಾದ್ರೂ ಕೆಲಸಗಳನ್ನ ನೀವು ಕೈ ಹಾಕಿದರೆ, ಭೂಮಿನ ಪರ್ಚೇಸ್ ಮಾಡಬೇಕು, ನಿಮ್ಮದೇ ಸ್ವಂತ ಭೂಮಿನ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ತುಂಬಾ ತಡ ಆಗ್ತಿದೆ. ಹಾಗೂ ಕೆಲವು ವ್ಯಕ್ತಿಗಳು ಮಿಸ್ಗೈಡ್ ಮಾಡ್ತಿದ್ದಾರೆ, ಕೆಲವು ವ್ಯಕ್ತಿಗಳು ದುಡ್ಡಿನ ಆಸೆಗೆ ನಿಮಗೆ ಬೇರೆ ದಾರಿನ ತೋರಿಸ್ತಿರ್ಬಹುದು, ಅಥವಾ ಬೇರೆ ನಿಮಗೆ ಅದರಿಂದ ಹೆಚ್ಚಾಗಿ ನಿಮಗೆ ಸ್ಟ್ರೆಸ್ ಅನ್ನಿಸ್ತಿರ್ಬಹುದು, ಅಥವಾ ಒತ್ತಡ ಅನ್ನಿಸ್ತಿರ್ಬಹುದು, ಅಥವಾ ಎಲ್ಲಿ ಮೋಸ ಆಗುತ್ತಾ ಅಂತ ಅನ್ನಿಸ್ತಿರಬಹುದು, ಅಥವಾ ದುಡ್ಡುಗಾಸಿಗೆ ಬ್ರೋಕರ್ಸ್ ನಿಮಗೆ ಏನಾದರೂ ಹೆಚ್ಚಿನ ಅವ್ರ ಲಾಭ ಪಡ್ಕೊಳ್ಳಿಕ್ಕೆ ನಿಮಗೆ ಒತ್ತಡ ಮಾಡ್ತಿರ್ಬಹುದು. ಗ್ರೂಪ್ ನಂಬರ್ 1, ಮುಂದಿನ ದಿನಗಳಲ್ಲಿ ನೀವೇನು ಸಂಕಲ್ಪ ಮಾಡ್ಕೊಂಡಿದ್ದೀರಾ, ಅಥವಾ ಸಂಕಲ್ಪ ಮುಂದಿನ ದಿನಗಳಲ್ಲಿ ಮಾಡ್ತಿದ್ದೀರಾ, ಖಂಡಿತ ನಿಮ್ಮ ಏನು ಸ್ವಂತ ಭೂಮಿನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದಕ್ಕೆ ಒಳ್ಳೆ ದಾರಿ ಸಿಗ್ತಿದೆ. ಗ್ರೂಪ್ ನಂಬರ್ 1, ಸ್ವಲ್ಪ ಮನೇನ ಕ್ಲೆನ್ಸ್ ಮಾಡಬೇಕಾಗಿದೆ. ಗ್ರೂಪ್ ನಂಬರ್ 1, ಕೆಲವು ಕೆಟ್ಟ ದೃಷ್ಟಿಗಳು ಇದೆ, ಆ್ಯಂಡ್ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಬ್ಯಾಲೆನ್ಸಿಂಗ್ ಬೇಕಾಗಿದೆ. ಹೆಚ್ಚು ಖರ್ಚು ಮಾಡ್ತಿದ್ದೀರಾ, ಮುಂದಿನ ದಿನಗಳಲ್ಲಿ ಹೆಚ್ಚು ಖರ್ಚು ಆಗ್ತಿದೆ ಕೂಡ ಸದ್ಯದ ಪರಿಸ್ಥಿತಿಯಲ್ಲೂ ಕೂಡ. ಎಸ್, ಹಣ ಉಳಿತಾಯ ಮಾಡಬೇಕು ಅನ್ನೋ ನಿಮ್ಮ ಒಂದು ಆಲೋಚನೆ. ಖಂಡಿತ ಮುಂದಿನ ದಿನಗಳಲ್ಲಿ ಸ್ವಲ್ಪ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಗಮನ ಕೊಡಿ. ಹಾಗೆ ಯಾವುದಕ್ಕೆ ಇಂಪಾರ್ಟೆಂಟ್ ಇದೆ ಅದಕ್ಕೆ ಹಣನ ಖರ್ಚು ಮಾಡಿ. ಎಸ್, ಗ್ರೂಪ್ ನಂಬರ್ 1. ಹಾಗೆ ಯಾವುದಾದ್ರೂ ಹೊಡೆದೋಗಿರೋ ವಸ್ತುಗಳು ಉಪಯೋಗಿಸ್ತೇ ತುಂಬ ತುಕ್ಕಿ ಹಿಡ್ದಿರುವಂಥ ವಸ್ತುಗಳು ಏನಾದರೂ ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಒಳಗಡೆ, ನಿಮ್ಮ ಒಂದು ಮನೆ ಒಳಗಡೆ ಯಾವುದಾದ್ರೂ ಮೂಲೆಗಳಲ್ಲಿ ಇಟ್ಟಿದ್ರೆ ಅದನ್ನು ಕೂಡ ಕ್ಲೆನ್ಸ್ ಮಾಡಿ, ಸ್ವಲ್ಪ ಆ ಒಂದು ಸ್ಥಳನ ಸ್ವಚ್ಛ ಮಾಡಿ. ಗ್ರೂಪ್ ನಂಬರ್ 1, ಎಸ್. ಕಬ್ಬಣಕ್ಕೆ ಸಂಬಂಧಪಟ್ಟಿರೋ ಕಬ್ಬಣ ಏನಾದರೂ ತುಕ್ಕಿ ಹಿಡ್ದಿರೋದು, ಅಥವಾ ಏನಾದರೂ ಅದು ಅಲ್ಲಿ ಡಸ್ಟ್ ಇದ್ದರೆ ಅದನ್ನು ಕೂಡ ಕ್ಲೆನ್ಸ್ ಮಾಡಿ. ಗ್ರೂಪ್ ನಂಬರ್ 1, ಹೊಸ ಪ್ರೀತಿ ನಿಮ್ಮ ಲೈಫಿಗೆ ಬರ್ತಿದೆ. ಹಾಗೆ ಯಾರಿಗೋಸ್ಕರ ತುಂಬ ವೆಯ್ಟ್ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಪಾರ್ಟ್ನರ್ ನಿಮಗೆ ಇನ್ನಷ್ಟು ಕೆಲವು ಮೆಸೇಜಸ್ನ ನಿಮಗೆ ತಿಳಿಸ್ಲಿಕ್ಕೆ ವೆಯ್ಟ್ ಮಾಡ್ತಿರ್ಬೋದು ಮುಂದಿನ ದಿನಗಳಲ್ಲಿ. ಹಾಗೆ ಇಲ್ಲಿ ಯಾರು ಗ್ರೂಪ್ ನಂಬರ್ 1, ನಿಮ್ಮ ಹಸ್ಬೆಂಡ್ ವೈಫ್ ಮಧ್ಯದಲ್ಲಿ ಥರ್ಡ್ ಪಾರ್ಟೀಸ್ ಯಾರಿದ್ದಾರೆ
ಅವ್ರ ಮೇಲೆ ನಿಮ್ಗೆ ಏನಾದರೂ ಡೌಟ್ ಇದೆ, ಕೆಲವು ವ್ಯಕ್ತಿ ಮೇಲೆ ಡೌಟ್ ಇದೆ, ಅದಕ್ಕಾಗಿ ನಿಮ್ಮ ಸಂಬಂಧಗಳು ಬೇರೆ ಆಗ್ತಿದೆ, ಅಂಡರ್ಸ್ಟ್ಯಾಂಡಿಂಗ್ ಸಿಗ್ತಿಲ್ಲ, ಟೈಮ್ ಸಿಗ್ತಿಲ್ಲ, ಮಾತಾಡೋಕ್ಕೆ ಅವಕಾಶ ಸಿಗ್ತಿಲ್ಲ. ಎಸ್, ಮುಂಚೆ ಇದ್ದ ಕಾಳಜಿ ಈಗಿಲ್ಲ ಅಂತ ನೀವು ತುಂಬ ಯೋಚನೆ ಮಾಡ್ತಿದ್ದೀರಾ ಇಲ್ಲಿ ಯಾರು ಕೆಲವರು. ಗ್ರೂಪ್ ನಂಬರ್ 1, ಯಾರಿಗೆ ಇದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಖಂಡಿತ ಈ ಥರ್ಡ್ ಪಾರ್ಟೀಸಿಂದ ನಿಮ್ಮ ಸಂಬಂಧ ಬೇರೆ ಆಗೋದಿಲ್ಲ. ಈ ಒಂದು ಥರ್ಡ್ ಪಾರ್ಟೀಸ್ ಯಾರಿದ್ದಾರೆ ಆ ವ್ಯಕ್ತಿ ದೂರ ಆಗ್ತಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಆ ವ್ಯಕ್ತಿ ನಿಮ್ಮ ಒಂದು ದಾಂಪತ್ಯ ಜೀವನಕ್ಕೆ ಕೆಟ್ಟ ದೃಷ್ಟಿ ಇದೆ, ಆ ದೃಷ್ಟಿನ ನೀವು ನಿವಾರಣೆ ಮಾಡ್ಕೋತಿದ್ದೀರಾ, ಕ್ಲೆನ್ಸಿಂಗ್ ಮಾಡ್ಕೋತಿದ್ದೀರಾ. ಗ್ರೂಪ್ ನಂಬರ್ 1, ಎಸ್, ತುಂಬ ಕೆಲವು ವಿಚಾರಗಳನ್ನ ನೀವೊಬ್ಬರೇ ತುಂಬ ಅಲೋನಾಗಿ ಹೋರಾಡಿದ್ದೀರಾ, ತುಂಬ ಪಾಠ ಕಲ್ತಿದ್ದೀರಾ, ತುಂಬ ಹೇಳ್ಕೊಟ್ಟಿದ್ದೀರಾ ಕೂಡ. ಹಾಗೆ ಮುಂದಿನ ದಿನಗಳಲ್ಲಿ ನೀವು ಪಟ್ಟಿರೋ ಶ್ರಮಕ್ಕೆ ಪ್ರತಿಫಲ ಖಂಡಿತ ರಾಯರಿಂದ ಸಿಗ್ತಿದೆ. ಗ್ರೂಪ್ ನಂಬರ್ 1, ಎಸ್, ಹೊಸ ಆರಂಭ ಶುರು ಮಾಡ್ತಿದ್ದೀರಾ. ಯಾವುದು ಹಳೇದು ಸ್ಟ್ರಕ್ ಇದೆ, ನಿಮಗೆ ನೋವಿದೆ, ಆ್ಯಂಡ್ ನಿಮಗೇನು ಆ್ಯನ್ಸೈಟಿ ಇದೆ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ಏನು ಸಮಸ್ಯೆಗಳಿದೆ, ಉಷ್ಣಕ್ಕೆ ಸಂಬಂಧಪಟ್ಟಿರೋ ಸಮಸ್ಯೆಗಳಿದೆ, ಎಲ್ಲವೂ ನಿವಾರಣೆ ಆಗ್ತಿದೆ. ಮುಂದಿನ ದಿನಗಳಲ್ಲಿ ನೀವೆಲ್ಲಾದರೂ ಔಟ್ಸೈಡ್ ಫುಡ್ಸ್ನ ತಿಂತಿದ್ರೆ ಅದನ್ನು ಅವಾಯ್ಡ್ ಮಾಡಿ. ಎಸ್, ಗ್ರೂಪ್ ನಂಬರ್ 1, ಅದರಿಂದ ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಸ್ಟಮಕ್ಕಿಗೆ, ನಿಮ್ಮ ಸ್ಕಿನ್ಗೆ ಅಲರ್ಜೀಸ್ ಆಗ್ಬೋದು, ನಿಮ್ಮ ಸ್ಟಮಕ್ಗೆ ಸಂಬಂಧಪಟ್ಟಾಗೆ ಪೇಯ್ನ್ ಆಗಬಹುದು. ಎಸ್, ಗ್ರೂಪ್ ನಂಬರ್ 1, ಎಸ್, ತುಂಬ ಸ್ಟ್ರಾಂಗಾಗಿ ಯಾವುದೋ ಒಂದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ, ಅದಕ್ಕೆ ತುಂಬ ಸ್ಟ್ರಾಂಗ್ ಆಗಿದ್ದೀರಾ ನೀವು, ಆ ಒಂದು ಕೆಲಸ ಆಗೇ ಆಗುತ್ತೆ. ಹಾಗೆ ರಾಯರನ್ನ ತುಂಬ ನಂಬಿದ್ದೀರಾ, ಶಿರ್ಡಿ ಸಾಯಿಬಾಬಾನ ತುಂಬ ನಂಬಿದ್ದೀರಾ. ಎಸ್, ಗ್ರೂಪ್ ನಂಬರ್ 1, ನೀವು ಯಾವ ಗುರುಗಳನ್ನ ಆರಾಧನೆ ಮಾಡ್ತಿದ್ದೀರಾ ಅಥವಾ ಕೃಷ್ಣನಿಗೆ ಆಗಿರಬಹುದು, ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೆ ನೀವು ಕೇಳಿರೋ ಕೆಲಸ, ನೀವು ಅಂದ್ಕೊಂಡಿರುವಂತಹ ಕೆಲಸದಲ್ಲಿ ಹೆಚ್ಚಿನ ಫಾಸ್ಟ್ ಮೂಮೆಂಟ್ ಆಗ್ತದೆ. ಫಾಸ್ಟ್ ಮೂಮೆಂಟ್ ಜೊತೆಗೆ ನಿಮ್ಗೆ ಅದರಿಂದ ಮುಂದೆ ಹೆಚ್ಚಿನ ಲಾಭ ಆಗ್ತಿದೆ. ಹಾಗೆ ನೀವು ಅಂದ್ಕೊಂಡಿದ್ದನ್ನು ನೀವು ಸಿದ್ಧಿಪಡಿಸ್ಕೋತಿದ್ದೀರಾ. ಎಸ್, ಗ್ರೂಪ್ ನಂಬರ್ 1, ಓಪನ್ ಅಪ್ ಆಗಿ ಮಾತಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಯಾರು ನಿಮ್ಮ ಜೊತೆ ಓಪನ್ ಅಪ್ ಆಗಿ ಮಾತಾಡಬೇಕು ಅಂತ ಬರ್ತಿದ್ದಾರೆ ಅವ್ರನ್ನ ನೀವು ಸ್ವಾಗತ ಮಾಡಿ. ಬಿಕಾಸ್ ಆ ವ್ಯಕ್ತಿಗಳ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗಿದೆ. ಅವ್ರಿಗೋಸ್ಕರ ನೀವು ಸ್ವಲ್ಪ ಸಮಯವನ್ನು ಕೊಡಬೇಕಾಗಿದೆ. ಅವ್ರು ನಿಮ್ಮ ಪ್ರೀತಿ ಪಾತ್ರರಾಗಿರ್ಬೋದು, ಅಥವಾ ನೀವು ಆ ವ್ಯಕ್ತಿ ಬೇಡ ಅಂತ ದೂರ ಮಾಡಿದ್ರು ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಕೂಡ, ನಿಮ್ಮ ಪ್ರೀತಿಯ ಜೀವನದಲ್ಲಿ ಅಥವಾ ನಿಮ್ಮ ಸಂಬಂಧದಲ್ಲಿ, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು. ಆ ವ್ಯಕ್ತಿ ನಿಮ್ಮ ಹತ್ರ ಏನು ಮಾತಾಡಬೇಕು ಅಂತ ಬಯಸ್ತಿದ್ದಾರೆ ಅದನ್ನು ಕೇಳಿ. ಗ್ರೂಪ್ ನಂಬರ್ 1, ಒಂದು ಅವಕಾಶವನ್ನು ಕೊಡಿ. ಯಾರಿಗೆ ನಿಮ್ಮ ಪ್ರೀತಿ ಅಗತ್ಯ ಇದೆ, ನಿಮ್ಮ ಒಂದು ಕೇರಿಂಗ್, ಆ ವ್ಯಕ್ತಿಗೆ ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ, ನೀವು ಆ ವ್ಯಕ್ತಿಗೆ ತುಂಬ ಇಂಪಾರ್ಟೆಂಟ್ ಇದ್ದಾರೆ. ಖಂಡಿತ ಆ ವ್ಯಕ್ತಿ ನೀವು ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿದ್ದಾರೆ. ಯಾವುದೇ ಒಂದು ಥರ್ಡ್ ಪಾರ್ಟೀಸಿಂದ ನಿಮ್ಮ ಸಂಬಂಧ ಹಾಳಾಗಿರ್ಬಹುದು ಅಥವಾ ಬೇಸರ ಆಗಿರ್ಬೋದು. ಆ ವ್ಯಕ್ತಿ ಉದ್ದೇಶ ನಿಮಗೆ ಅರ್ಥ ಆಗಿಲ್ಲದೆ ಇರಬಹುದು. ಆ ವ್ಯಕ್ತಿ ಉದ್ದೇಶ ನಿಮ್ಮ ಮೇಲೆ ಕೆಟ್ಟದಾಗೆ ಇರಬಹುದು. ಗ್ರೂಪ್ ನಂಬರ್ 1, ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಎಸ್, ಇಲ್ಲಿ ಕೆಲವು ವ್ಯಕ್ತಿಗಳ ನಿಮ್ಮ ಲೈಫಿಗೆ ಯಾರು ಎಂಟ್ರಿ ಕೊಟ್ಟಿದ್ದಾರೆ ಈ ಇತ್ತೀಚಿನ ದಿನಗಳಲ್ಲಿ, ಆ ವ್ಯಕ್ತಿಯ ಒಂದು ನಡವಳಿಕೆ ನಿಮಗೆ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಾ ಇಲ್ಲ, ಅಸಮಾಧಾನ ಅನ್ನಿಸ್ತದೆ, ಅಂದರೆ ನಿಮ್ಮ ರೀತಿ ಕಿರಿಕಿರಿ ಅನ್ನಿಸ್ತದೆ. ಅವರ ಒಂದು ಮಾತುಗಳು ನಿಮಗೆ ಮನಸ್ಸಿಗೆ ಇಷ್ಟ ಆಗ್ತಿಲ್ಲ. ಅವರ ಕೆಲಸಕ್ಕೋಸ್ಕರ ನಿಮ್ಮನ್ನು ಉಪಯೋಗಿಸ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ತಿರಬಹುದು. ಗ್ರೂಪ್ ನಂಬರ್ 1, ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಇಂಪಾರ್ಟೆಂಟ್ ಅಲ್ಲ ಅಂದರೆ ಕ್ಲೆನ್ಸ್ ಮಾಡಿ ಆ ವ್ಯಕ್ತಿನ ದೂರ ಇಡಿ. ಎಸ್, ಗ್ರೂಪ್ ನಂಬರ್ 1, ಮುಂದಿನ ದಿನಗಳ ಯಾವುದಾದ್ರೂ ಕ್ಷೇತ್ರ ದರ್ಶನ ಜೊತೆಗೆ ಆ ಒಂದು ಕ್ಷೇತ್ರದ ನದಿ ಸ್ನಾನನೋ ಹೊಳೆ ಸ್ನಾನನೋ ಮಾಡ್ತಿದ್ದೀರಾ, ಆ ಒಂದು ಸ್ಥಳದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿದ್ದೀರಾ, ಅದು ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ ಮುಂದಿನ ದಿನಗಳಲ್ಲಿ. ಯಾವುದಾದ್ರೂ ಕ್ಷೇತ್ರ ಆಗಿರಬಹುದು, ಜಗನ್ನಾಥ ಕ್ಷೇತ್ರ ಆಗಿರ್ಬೋದು, ಪುರಿ ಜಗನ್ನಾಥ ಕ್ಷೇತ್ರ ಆಗಿರಬಹುದು, ಧರ್ಮಸ್ಥಳ ಆಗಿರಬಹುದು, ಶಾರದಾಂಬೆಯ ಸನ್ನಿಧಾನ ಆಗಿರಬಹುದು, ಅಥವಾ ನೀವೆಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಒಂದು ಕ್ಷೇತ್ರದಲ್ಲಿ ನೀವು ಪ್ರಾರ್ಥನೆ ಮಾಡ್ತಿರೋದು ಮುಂದಿನ ದಿನಗಳಲ್ಲಿ ಖಂಡಿತ ನಿಮಗೆ ಹೆಚ್ಚಿನ ಧೈರ್ಯನ ತಂದುಕೊಡ್ತಿದೆ. ಹಾಗೆ ನಿಮ್ಮ ಕೆಲಸ ನೆರವೇರ್ತದೆ. ಎಸ್, ಆಸ್ಕ್ ಏಂಜಲ್ಸ್, ಏನು ನೀವು ಕೇಳ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ಕೇಳ್ಕೊಳ್ಳಿ. ಬಟ್ ಹಳೆ ನೋವು ಏನಿದೆ, ಪೇಯ್ನ್ ಇದೆ, ಯಾವುದು ನಿಮಗೆ ಒತ್ತಡ ಅನ್ನಿಸ್ತಿದೆ ಅದನ್ನು ಲೆಟ್ ಗೋ ಮಾಡಬೇಕಾಗಿದೆ. ಗ್ರೂಪ್ ನಂಬರ್
1. ಎಸ್, ಯಾವುದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ನಿಲ್ಲಿಸ್ದೇ ನಿರಂತರವಾಗಿ ಮಾಡಬೇಕು. ಆ ಕೆಲಸದಲ್ಲಿ ನಾನು ಇನ್ನಷ್ಟು ಹೈಲೈಟ್ ಆಗಬೇಕು, ಇನ್ನಷ್ಟು ನಾನು ಪ್ರೀತಿನ ಗಳಿಸ್ಬೇಕು, ಇನ್ನಷ್ಟು ನಾನು ಒಳ್ಳೆ ವ್ಯಕ್ತಿ ಆಗಬೇಕು, ಇನ್ನಷ್ಟು ಮುಂದೆ ಹೋಗಬೇಕು ಅನ್ನೋ ಆಸೆ ಏನಿದೆ, ಖಂಡಿತ ಅದಕ್ಕೆ ಹೆಚ್ಚಿನ ದೈವದ ಆಶೀರ್ವಾದ, ರಾಯರ ಆಶೀರ್ವಾದ ನಿಮಗೆ ಸಿಗ್ತಿದೆ. ನಿಮ್ಮ ಒಂದು ಡ್ರೀಮ್ ವೆಹಿಕಲ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅದನ್ನು ಕೂಡ ನೀವು ಮುಂದಿನ ದಿನಗಳಲ್ಲಿ ಪರ್ಚೇಸ್ ಮಾಡ್ತಿದ್ದೀರಾ. ಖಂಡಿತ ನಿಮ್ಗೆ ಅದು ತುಂಬಾ ಖುಷಿ ಕೊಡ್ತಿದೆ. ಎಸ್, ನಿಮ್ಮ ಪ್ರಶ್ನೆಗೆ ಏನೇ ಪ್ರಶ್ನೆ ಇರಲಿ ನಿಮ್ಮ ಮನಸ್ಸಲ್ಲಿ, ಅದಕ್ಕೆ ಖಂಡಿತ ಎಸ್ ಆಗ್ತಿದೆ. ಸ್ವಲ್ಪ ಅದ್ರ ಕಡೆ ನೀವು ಫೋಕಸ್ ಮಾಡಬೇಕಿದೆ, ಶ್ರಮ ಹಾಕಬೇಕಾಗಿದೆ. ಯಾರು ನಿಮ್ಮ ಬಗ್ಗೆ ಬೇಡದೇ ಇರೋ ಮಾತುಗಳು ಹೇಳ್ತಿದ್ದಾರೆ, ಅದನ್ನು ನೀವು ಲೆಟ್ ಗೋ ಮಾಡಬೇಕಾಗಿದೆ. ಬೇಡದೇ ಇರೋದನ್ನು ಲೆಟ್ ಗೋ ಮಾಡಿ, ಇಂಪಾರ್ಟೆಂಟ್ ಇರೋದನ್ನು ನೀವು ತಗೊಳ್ಳಿ. ನಿಮ್ಮ ಮನಸ್ಸಿಗೆ ಗೌರವ ಹೆಚ್ಚಾಗ್ತಿದೆ. ಗ್ರೂಪ್ ನಂಬರ್ 1, ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಗೌರವ, ಪ್ರೀತಿ ಸಿಗ್ತಿದೆ. ನೀವು ಇನ್ನೊಬ್ಬರ ಲೈಫಿಗೆ ಗುರು ಆಗ್ತಿರಬಹುದು, ಸ್ನೇಹಿತರಾಗ್ತಿರಬಹುದು, ಅಥವಾ ಇನ್ನಷ್ಟು ಸ್ಪೆಷಲ್ ವ್ಯಕ್ತಿ ಆಗ್ತಿರಬಹುದು. ನಿಮ್ಮನ್ನು ನೋಡಿದ ತಕ್ಷಣ ತುಂಬ ಗೌರವ ಸಿಗ್ತಿದೆ. ಕೆಲವು ವ್ಯಕ್ತಿಗಳು ನಿಮ್ಮನ್ನು ತುಂಬ ನೋಡಿದ ತಕ್ಷಣ ತುಂಬ ಪ್ರೌಡ್ ಫೀಲ್ ಮಾಡ್ತಾರೆ, ನಿಮ್ಮ ಜೊತೆ ಇರಲಿಕ್ಕೆ ಇಷ್ಟಪಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ. ಗ್ರೂಪ್ ನಂಬರ್ 1, ರಾಯರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಹೊಸ ಆರಂಭ ನಿಮ್ಮ ಲೈಫಲ್ಲಿ, ಏನು ಚೇಂಜಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ಶುಭ ಸಮಯ ನಿಮ್ಮ ಲೈಫಲ್ಲಿ ಬರ್ತಿದೆ ಮುಂದಿನ ದಿನಗಳಲ್ಲಿ. ಗ್ರೂಪ್ ನಂಬರ್ 1. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಈ ಒಂದು ರೀಡಿಂಗ್ ತಲುಪ್ತಿದೆ ಅಂತ. ಖಂಡಿತ ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ. ನಮಸ್ತೆ. ಗ್ರೂಪ್ ನಂಬರ್ 2, ಯಾರು ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ರಾಯರಿಂದ ನಿಮ್ಗೇನು ಮೆಸೇಜಸ್ ಸಿಗ್ತದೆ ನೋಡೋಣ. ಮೊದಲದಾಗಿ ಬೆಲ್ಲಿಂದ ನಿಮಗೆ ಏನು ಮೆಸೇಜಸ್ ಇದೆ ಅನ್ನೋದನ್ನು ನೋಡೋಣ. ಕೆಲವು ಮೆಸೇಜಸ್ ನಿಮಗೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಸಿಗ್ತಿರ್ಬೋದು, ನಿಮ್ಮ ಡ್ರೀಮ್ಸಲ್ಲಿ, ಅಥವಾ ನಿಮಗೆ ಹಾಗೆ ಏನೋ ಮಾತಾಡಬೇಕಿದ್ರೆ ನಿಮ್ಗೇನಾದರೂ ಒಂದು ರೀತಿ ಅನ್ನಿಸ್ತಿರಬಹುದು, ಮುಂದೆ ಏನಾಗ್ತಿದೆ ಅಥವಾ ಏನಾಗ್ಬೋದು ಅಂತ ನಿಮ್ಗೇನಾದರೂ ಅನ್ನಿಸ್ತಿರ್ಬೋದು. ಅದೇ ಥರ ಘಟನೆಗಳು ನಿಮ್ಮ ಲೈಫಲ್ಲಿ ನಡೀತಿರಬಹುದು. ಗ್ರೂಪ್ ನಂಬರ್ 2. ಸೊ ಮುಂದೆ ನಿಮ್ಮ ಲೈಫಲ್ಲಿ ಏನು ಆಗ್ತಿದೆ, ಅಥವಾ ಮುಂದೆ ಏನು ಎಚ್ಚರಿಕೆ ಇದೆ, ಅಥವಾ ಮುಂದೆ ನಿಮಗೇನು ಬದಲಾವಣೆಗಳಿದೆ ಅನ್ನೋದು ನಿಮಗೆ ನಿಮ್ಮ ಡ್ರೀಮ್ಸಲ್ಲಿ ಸೂಚನೆಗಳು ಸಿಗ್ತಿದೆ. ಗ್ರೂಪ್ ನಂಬರ್ 2ಗೆ ಎಸ್, ಯಾವುದಕ್ಕಾಗಿ ನೀವು ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ನಿಮ್ಮ ಒಂದು ಕೆಲಸದಲ್ಲಾಗಿರಬಹುದು, ಅಥವಾ ನಿಮ್ಮ ಒಂದು ಸ್ವಂತ ಪ್ರಾಪರ್ಟಿ ಆಗಿರ್ಬೋದು, ಏನಾದರೂ ಬೈ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ರೆ, ತುಂಬ ಹುಡುಕ್ತಿದ್ರೆ, ಯಾವುದು ಕೂಡ ನಿಮ್ಮ ಮನಸ್ಸಿಗೆ ಇಷ್ಟ ಆಗ್ತಿಲ್ಲ, ಸ್ವಂತ ಭೂಮಿನ ಪರ್ಚೇಸ್ ಮಾಡಲಿಕ್ಕಾಗಿರ್ಬೋದು, ಸ್ವಂತ ಮನೆ ಆಗಿರಬಹುದು, ಮುಂದಿನ ದಿನಗಳಲ್ಲಿ ಈ ಒಂದು ಕೆಲಸದಲ್ಲಿ ತುಂಬ ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ. ಎಸ್, ಸ್ವಲ್ಪ ಎಚ್ಚರಿಕೆಯಿಂದ ಮುಂದೆ ಹೋಗಬೇಕಾಗಿದೆ. ಗ್ರೂಪ್ ನಂಬರ್ 2. ಈ ಒಂದು ಮೆಸೇಜ್ನ ಲಾಸ್ಟಲ್ಲಿ ನೋಡೋಣ. ಆಲ್ರೆಡಿ ನಾನು ಕಾರ್ಡ್ಸ್ನ ಶಫಲ್ ಮಾಡಿದ್ದೀನಿ. ದ ಫೂಲ್ ಕಾರ್ಡ್ ಬಂದಿದೆ. ಗ್ರೂಪ್ ನಂಬರ್ 2, ನೀವೇನು ನಿರ್ಧಾರ ತಗೋತಿದ್ದೀರಾ ಅದು ಅನದರ್ ಪರ್ಸನ್, ನಿಮ್ಮ ಸುತ್ತ ಇರುವ, ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು, ನಿಮ್ಮ ಹಿತೈಷಿ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಗೆ ಸಪೋರ್ಟ್ ಮಾಡ್ತಿರ್ಬೋದು. ಆ ವ್ಯಕ್ತಿಗಳ ಮನಸ್ಸಲ್ಲಿ ನಿಮಗೆ ಒಳ್ಳೆಯದನ್ನು ಬಯಸ್ತಿಲ್ಲ. ಆ ವ್ಯಕ್ತಿಗಳು ನಿಮಗೆ ದಾರಿನ ತಪ್ಪಿಸ್ದಿರ್ಬೋದು, ಅಥವಾ ನಿಮಗೆ ಏನಾದರೂ ಸಮಥಿಂಗ್ ಲಾಕ್ ಆಗಬೇಕು ನಿಮ್ಮ ಲೈಫಲ್ಲಿ, ಏನಾದರೂ ಹಣಕಾಸಿನ ಪರಿಸ್ಥಿತಿ ಆಗಿರಬಹುದು, ಅಥವಾ ನೀವು ತಗೊಳ್ಳೋ ನಿರ್ಧಾರಗಳು ಲಾಕ್ ಆಗಬೇಕು ಅನ್ನೋ ಒಂದು ಉದ್ದೇಶ ಇರಬಹುದು. ಗ್ರೂಪ್ ನಂಬರ್ 2, ನೀವು ಮಾಡ್ತಿರುವಂಥ ಕೆಲಸನ ಆ ವ್ಯಕ್ತಿಗಳ ಹತ್ರ ಶೇರ್ ಮಾಡಿದೆ, ಆ ವ್ಯಕ್ತಿಗಳನ್ನ ನೀವು ದೂರ ಇಡಬೇಕಾಗಿದೆ. ಹೊಸ ಆರಂಭ ನಿಮ್ಮ ಲೈಫಲ್ಲಿ ಬರ್ತಿದೆ. ಸ್ವಲ್ಪ ಸ್ಟ್ರಕ್ ಇದೆ, ಸ್ವಲ್ಪ ನೆಗೆಟಿವಿಟಿ ದೃಷ್ಟಿಗಳಿದೆ, ಸ್ವಲ್ಪ ನಿಮ್ಮ ಡ್ರೀಮ್ಸಲ್ಲಿ ನಿಮಗೆ ಆಗಲೇ ಏನು ಹೇಳಿದೆ, ಖಂಡಿತ ಯಾವುದು ನಿಮಗೆ ಸೂಚನೆಗಳು ಸಿಗ್ತದೆ, ಖಂಡಿತ ನಿಮಗೆ ಜ್ಞಾಪನಕ್ಕೆ ಬರ್ತಿಲ್ಲ ಅಂದರೆ ಅದನ್ನು ಡೈರಿಯಲ್ಲಿ ರೈಟ್ ಡೌನ್ ಮಾಡಿಡಿ. ಖಂಡಿತ ಅದು ಮುಂದಿನ ದಿನಗಳಲ್ಲಿ ನೀವು ಅದನ್ನು ಓಪನ್ ಮಾಡಿದಾಗ ಒಂದು ಘಟನೆಗಳು ನಿಮಗೆ ಆಶ್ಚರ್ಯ ಮೂಡಿಸಬಹುದು, ನಿಮ್ಮನ್ನು
ರಾಯರು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ನಿಮ್ಮ ಮನೆಯನ್ನು, ನಿಮ್ಮ ಮಕ್ಕಳನ್ನ, ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಯಾವ ಭಯ ಇಟ್ಕೊಂಡಿದ್ದೀರಾ ಆ ಭಯದಿಂದ ಹೊರಗಡೆ ಬನ್ನಿ. ಖಂಡಿತ ನಿಮ್ಮ ಕೆಲಸದಲ್ಲಿ ಫಾಸ್ಟ್ ಒಂದು ಒಳ್ಳೆ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ, ಒಂದೊಳ್ಳೆ ಚಲನೆಗಳಾಗ್ತಿದೆ. ನಿಮ್ಮ ದಾರಿಯಲ್ಲಿ ಸ್ವಲ್ಪ ಅಡೆತಡೆಗಳಿತ್ತು, ಅದರಿಂದ ನಿಮಗೆ ಮೋಸ ಆಗಿದೆ ಅಥವಾ ಮೋಸ ಮಾಡಿದ್ದಾರೆ, ನಿಮ್ಮ ನಂಬಿಕೆನ ಉಳಿಸ್ಕೊಳ್ಳಿಲ್ಲ, ನಂಬಿಕೆ ದ್ರೋಹ ಮಾಡಿದ್ದಾರೆ, ಅಥವಾ ಯಾರನ್ನ ತುಂಬ ಗೌರವ ಕೊಟ್ಟಿದ್ದೀರಾ, ತುಂಬ ಪ್ರೀತಿ ಕೊಟ್ಟಿದ್ದೀರಾ, ಆ ವ್ಯಕ್ತಿಯಿಂದ ನಿಮ್ಮ ಮನಸ್ಸಿಗೆ ಹರ್ಟ್ ಆಗಿದೆ. ಖಂಡಿತ ಈ ಒಂದು ಎಲ್ಲ ಸ್ಟ್ರಕ್ಕಿಂದ ನಿಮ್ಮ ನೋವಿಗೆ ಮುಂದಿನ ದಿನಗಳಲ್ಲಿ ಹೊಸ ದಾರಿ ಸಿಗ್ತಿದೆ. ಯಾರನ್ನ ನಂಬಬೇಕು ಅನ್ನೋದು ನಿಮ್ಗೀಗ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ. ಗ್ರೂಪ್ ನಂಬರ್ 2, ಇಲ್ಲಿ ಸ್ವಂತ ಬಿಸ್ನೆಸ್ನ ಶುರು ಮಾಡಿದ್ದೀರಾ ಅಥವಾ ಸ್ವಂತ ಬಿಸ್ನೆಸ್ನ ಮಾಡ್ತಿದ್ದೀರಾ. ಖಂಡಿತ ನಿಮ್ಮ ಬಿಸ್ನೆಸ್ಸಲ್ಲಿ ಏನು ಸ್ವಲ್ಪ ಡೌನ್ ಆಗ್ತಿದೆ, ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಏನು ಸಮಸ್ಯೆಗಳಾಗ್ತಿದೆ, ಅದರಿಂದ ನಿಮಗೆ ರಾಯರಿಂದ ಆಶೀರ್ವಾದ ಸಿಗ್ತಿದೆ, ಆರೋಗ್ಯ ವೆಲ್ ಆಗ್ತಿದೆ. ಪ್ರಾಣಾಯಾಮನ ಮಾಡಿ. ಗ್ರೂಪ್ ನಂಬರ್ 2, ಖಂಡಿತ ನಿಮ್ಗೆ ಸ್ವಲ್ಪ ತುಂಬ ಸ್ಟ್ರೆಸ್ ಇರೋದ್ರಿಂದ, ನಿಮ್ಮ ದೇಹಕ್ಕೆ ಸ್ಟ್ರೆಸ್ ಇರೋದ್ರಿಂದ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕಾಗಿದೆ. ನೇಚರ್ಸ್ ಆ್ಯಂಡ್ ಪ್ಲೇಸಸ್ಗೆ ಟ್ರಾವೆಲ್ ಮಾಡ್ತಿದ್ದೀರಾ. ಗ್ರೂಪ್ ನಂಬರ್ 2, ಮುಂದಿನ ದಿನಗಳಲ್ಲಿ ನಿಮ್ಮ ಮನಸ್ಸು ಒಂದು ರೀತಿ, ನಿಮ್ಮ ಬಾಡಿ ಏನು ಸ್ಟ್ರೆಸ್ ಇದೆ ಎಲ್ಲವೂ ರಿಲ್ಯಾಕ್ಸ್ ಆಗ್ತಿದೆ. ಸ್ವಲ್ಪ ನಿಮ್ಮ ಒಂದು ಕೆಲಸಗಳಿಗೆ ಸ್ಟ್ರಕ್ ಆಗಬೇಕು ಅಂತ ನೀವು ಪೂಜಿಸುವಂಥ ದೇವರನ್ನ ನೀವೇನು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ, ಸ್ವಲ್ಪ ಈ ರೀತಿ ಕೆಟ್ಟದ್ದು ಮಾಡಿರುವಂಥ ವ್ಯಕ್ತಿಗಳಿಗೆ ಏನು ನಿಮ್ಮ ಕಡೆ ಹೆಚ್ಚು ದೈವದ ಬಲ ಸಿಗ್ತಿಲ್ಲ, ನೀವು ಕೇಳಿರೋ ಪ್ರಶ್ನೆಗಳಿಗೆ ಆನ್ಸರ್ ಸಿಗ್ತಿಲ್ಲ, ಅಥವಾ ನೀವೇನು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಿದ್ರೆ ಹಲವು ದಿಸೆಗಳಿಂದ ಏನೋ ಒಂದು ರೀತಿ ಸ್ಟ್ರಕ್ ಅನ್ನಿಸ್ತಿದೆ, ಭಯ ಅನ್ನಿಸ್ತಿದೆ, ಅಥವಾ ನಿಮಗೆ ಯಾವುದೂ ಸರಿ ಆಗ್ತಿಲ್ಲ, ಯಾಕೆ ಎಲ್ಲ ನಿಧಾನ ಆಗ್ತಿದೆ, ನೀವು ಅಂದ್ಕೊಂಡಿದ್ದ ಕೆಲಸಗಳಿಗೆ ಏನು ಮುಂದೆ ಹೋಗ್ತಿದ್ದೀರಾ ಅಲ್ಲಲ್ಲೇ ಸ್ಟ್ರಕ್ ಆಗ್ತಿದೆ. ಸಪೋರ್ಟ್ ಮಾಡ್ತಿರೋ ವ್ಯಕ್ತಿಗಳು ಅಥವಾ ನೀವು ಯಾರ ಹತ್ರ ಹೆಲ್ಪ್ ಕೇಳ್ತಿದ್ದೀರಾ, ಆ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗ್ತಿದ್ದಾರೆ. ಈ ಎಲ್ಲ ಒಂದು ನೆಗೆಟಿವಿಟಿ ದೃಷ್ಟಿಗಳಿಂದ ನಿಮ್ಗೆ ಯಾರು ನೋವು ಮಾಡ್ತಿದ್ದಾರೆ, ಆ ವ್ಯಕ್ತಿ ಯಾರು ನಿಮಗೆ ಹರ್ಟ್ ಮಾಡ್ತಿದ್ದಾರೆ, ನಿಮ್ಗೆ ಯಾರು ನೆಗೆಟಿವಿಟಿ ಮಾಡಿದ್ದಾರೆ. ಗ್ರೂಪ್ ನಂಬರ್ 2, ಈ ಎಲ್ಲದರಿಂದ ನಿಮಗೆ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಮುಂದೆ ಬರುವಂಥ ದಿನಗಳಿನ 15 ಡೇಸಲ್ಲಿ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಆಗ್ತಿದೆ. ಹೊಸ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಆಲ್ರೆಡಿ ನಿಮ್ಮ ಲೈಫಲ್ಲಿ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇದ್ದಾರೆ. ಗ್ರೂಪ್ ನಂಬರ್ 2, ನಿಮಗೆ ಹೆಲ್ಪ್ ಮಾಡುವಂಥ ವ್ಯಕ್ತಿ, ನಿಮ್ಮನ್ನು ಗೌರವಿಸುವಂಥ ವ್ಯಕ್ತಿ, ಅವ್ರನ್ನ ನೀವು ಸ್ವಲ್ಪ ಡೌಟ್ ಪಡ್ತಿದ್ದೀರಾ. ಎಸ್, ಆ ಡೌಟ್ನ ಹೊರಗಡೆ ತೆಗೆದಾಕಿ ಈ ಒಂದು ಮುಂದಿನ ದಿನಗಳಲ್ಲಿ ಈ ವ್ಯಕ್ತಿಯಿಂದ ನಿಮಗೆ ತುಂಬ ಸಪೋರ್ಟ್ ಸಿಗ್ತಿದೆ, ಫೈನಾನ್ಷಿಯಲಿ ಕೂಡ ಸಪೋರ್ಟ್ ಸಿಗ್ತಿದೆ. ಹಾಗೆ ನಿಮಗೆ ಏನು ಹೆಲ್ಪ್ ಬೇಕಿದೆ ಆ ವ್ಯಕ್ತಿ ನಿಮ್ಮ ಮುಂದೆ ಬಂದು ನಿಂತು ಆ ಕೆಲಸಗಳಲ್ಲಿ ನಿಮ್ಮ ಜೊತೆ ಕೈ ಜೋಡಿಸ್ತಿದ್ದಾರೆ. ಗ್ರೂಪ್ ನಂಬರ್ 2, ಯಾರ ಮೇಲೆ ನೀವು ಡೌಟ್ ಪಡ್ತಿದ್ದೀರಾ, ಯಾರ ಮೇಲೆ ನೀವು ನಂಬಿಕೆ ಇಟ್ಟಿದ್ದೀರಾ, ಆ ವ್ಯಕ್ತಿ ನಂಬಿಕೆನ ಉಳಿಸ್ಕೋತಿಲ್ಲ. ಯಾರ ಮೇಲೆ ನೀವು ಡೌಟ್ ಪಡ್ತಿದ್ದೀರಾ, ಅನುಮಾನಿಸ್ತಿದ್ದೀರಾ, ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದನ್ನು ಮಾಡ್ತಿದ್ದಾರೆ. ನಿಮ್ಮ ಜೊತೆ ನಿಮ್ಮ ಎಲ್ಲ ಕಷ್ಟ ಸುಖಗಳಲ್ಲೂ ಭಾಗಿ ಆಗ್ತಿದ್ದಾರೆ. ಗ್ರೂಪ್ ನಂಬರ್ 2, ತುಂಬ ಅಲೋನಾಗಿ ಇದ್ದೀರಾ. ಸ್ವಲ್ಪ ದಿವಸಗಳಿಂದ ನೀವು ಯಾವುದೋ ಕೆಲಸಗಳಲ್ಲಿ ಸ್ಟ್ರಕ್ ಆಗಿರ್ಬೋದು, ಬೇಸರ ಆಗಿರಬಹುದು, ನಿಮಗೆ ಅಲೋನ್ ಫೀಲ್ ಮಾಡ್ತಿದ್ದೀರಾ, ಒಬ್ಬಂಟಿಯಾಗಿದ್ದೀರಾ. ಏನೋ ನಿಮ್ಮ ಮನಸ್ಸಲ್ಲಿ ಇರೋ ಮಾತುಗಳನ್ನ ಹೇಳ್ಕೊಳ್ಳೋಕ್ಕಾಗ್ತಿಲ್ಲ. ಗ್ರೂಪ್ ನಂಬರ್ 2 ಕೆಲವರಿಗಿಲ್ಲಿ ಅದರಿಂದ ರಾಯರು ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಯರ ಸನ್ನಿಧಾನಕ್ಕೆ, ಮಂತ್ರಾಲಯಕ್ಕೆ ಕೂಡ ನೀವು ಟ್ರಾವೆಲ್ ಮಾಡ್ತಿರಬಹುದು. ಅದು ನೀವು ಪ್ಲ್ಯಾನ್ ಮಾಡದೆ ಕೂಡ ಟ್ರಾವೆಲ್ ಮಾಡ್ತಿದ್ದೀರಾ. ಗ್ರೂಪ್ ನಂಬರ್ 2, ಕೆಲವರು ಇಲ್ಲಿ ತುಂಬ ವರ್ಷಗಳಿಂದ ಅಥವಾ ತುಂಬ ತಿಂಗಳುಗಳಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಹೋಗೋಕ್ಕಾಗ್ತಿಲ್ಲ. ಖಂಡಿತ ರಾಯರು ನಿಮ್ಮನ್ನು ಕರೆಸ್ಕೊತಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಯರ ಸನ್ನಿಧಾನಕ್ಕೆ ನೀವು ಭೇಟಿ ಕೊಡ್ತಿದ್ದೀರಾ. ಅಲ್ಲಿ ಪ್ರಾರ್ಥನೆಯನ್ನು ಮಾಡಿ ಖಂಡಿತ ನಿಮ್ಮ ಇಷ್ಟಾರ್ಥ, ನಿಮ್ಮ ಕೆಲಸಗಳು ಸಿದ್ಧಿ ಆಗುತ್ತೆ. ಎಸ್, ನಿಮ್ಮ ಡ್ರೀಮ್ಸಲ್ಲಿ ಯಾವುದಾದ್ರೂ ಬರ್ಡ್ಸ್, ಪಕ್ಷಿಗಳು ಅಥವಾ ಏನಾದರೂ ನೀವು ವಾಚ್ ಮಾಡ್ತಿದ್ರೆ. ಗ್ರೂಪ್ ನಂಬರ್ 2, ಖಂಡಿತ ನಿಮ್ಗೆ ಏನಾದರೂ ಸಂದೇಶ ಸಿಗ್ತಿದೆ, ನೀವು ನಂಬಿರುವಂಥ ದೈವದಿಂದ. ಖಂಡಿತ ಅದ್ರ ಕಡೆ ಫೋಕಸ್ ಮಾಡಿ, ಅದನ್ನು ಬರೆದಿಡಿ. ನಿಮ್ಗೆ ಏನು ಮೆಸೇಜ್ ಸಿಗ್ತಿದೆ ನಿಮ್ಮ ಡ್ರೀಮ್ಸಲ್ಲಿ ಅಥವಾ ನಿಮ್ಮ ಮೆಡಿಟೇಷನಲ್ಲಿ. ಎಸ್, ಸ್ವಲ್ಪ ಬ್ಲಾಕೇಜಸ್ ಇದೆ, ಆ ಬ್ಲಾಕೇಜಸ್ಸಿಂದ ಹೊರಗಡೆ ಬರ್ತಿದ್ದೀರಾ. ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಂತೋಷದ ವಾತಾವರಣಗಳು ಮುಂದಿನ ದಿನಗಳಲ್ಲಿ ಸಿಗ್ತಿದೆ. ಎಸ್, ಗ್ರೂಪ್ ನಂಬರ್ 2,
ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ತಿದೆ. ನಿಮ್ಮ ಮನೇಲಿ ಡಾಗ್ ಫಿಶಸ್ ಏನಾದರೂ ಸಾಕಿದರೆ ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದೆ. ನಿಮ್ಮ ಮನೆಯನ್ನು ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಿದೆ. ಖಂಡಿತ ನಿಮಗೆ ಏನು ಟಯರ್ಡ್ನೆಸ್ ಅನ್ನಿಸ್ತಿದೆ ಅಥವಾ ನಿಮಗೆ ನೆಗೆಟಿವಿಟಿ ಆಗಿದೆ, ನಿಮಗೆ ಯಾವ ಕೆಲಸಗಳು ಸ್ಟ್ರಕ್ ಅನ್ನಿಸ್ತಿದೆ, ನಿಮ್ಮ ಡ್ರೀಮ್ಸ್ ಸರಿಯಾಗಿ ಕನಸುಗಳು ಸರಿಯಾಗಿ ಬೀಳ್ತಿಲ್ಲ, ಒಂದು ರೀತಿ ಭಯ ಅನ್ನಿಸ್ತಿದೆ, ಎಲ್ಲದರಿಂದನೂ ನೀವು ಸಾಕಿರುವಂಥ ಪ್ರಾಣಿ, ನಿಮ್ಮ ಮನೇಲಿರೋ ಪ್ರಾಣಿ ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದೆ. ಅದು ಸ್ವಲ್ಪ ಟಯರ್ಡ್ ಅನ್ನಿಸ್ಬೋದು. ನಿಮ್ಮ ಸಾಕಿರುವಂಥ ನಾಯಿ ಡಾಗ್ಗೆ ಟಯರ್ಡ್ನೆಸ್ ಅನ್ನಿಸ್ಬೋದು, ಸುಸ್ತಾಗಿ ಒಂದು ಕಡೆ ಮಲಗುವಂಥದ್ದು ಅಥವಾ ಒಂದೊಂದ್ಸತಿ ಲೌಡಾಗಿ ಕಿರ್ಚೋದು. ಸೊ ನೆಗೆಟಿವಿಟಿನ ರಿಮೂವ್ ಮಾಡ್ತಿದೆ ಅದು. ಖಂಡಿತ ಯಾವುದಕ್ಕೆ ನೀವು ಆತಂಕ ಭಯ ಪಡ್ತಿದ್ದೀರಾ ಅದರಿಂದ ಹೊರಗಡೆ ಬನ್ನಿ. ನಿಮ್ಮ ರಕ್ಷಣೆ ಭಗವಂತ ಮಾಡ್ತಿದ್ದಾರೆ. ಗ್ರೂಪ್ ನಂಬರ್ 2. ಎಸ್, ನೀವಿರುವ ವಾಸಿಸ್ತಿರುವಂಥ ಮನೆ ಕೂಡ ಚೇಂಜಸ್ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಕಾನೂನಿಗೆ ಸಂಬಂಧಪಟ್ಟಾಗಿ ಕೆಲಸಗಳಲ್ಲಿ ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ. ನಿಮ್ಮಿಂದ ಇನ್ನಷ್ಟು ಜನಗಳಿಗೆ ಸಹಾಯ ಆಗ್ತಿದೆ. ಅದು ನಿಮಗೆ ತುಂಬ ಖುಷಿ ಕೊಡ್ತಿದೆ. ಎಸ್, ಗ್ರೂಪ್ ನಂಬರ್ 2, ನಿಮ್ಮನ್ನು ನಂಬಿ ಕೆಲವು ವ್ಯಕ್ತಿಗಳು ನಿಮ್ಮ ಜೊತೆ ಏನಾದರೂ ಶೇರ್ ಮಾಡ್ಕೋಬಹುದು, ಅಥವಾ ನೀವು ಗ್ರೂಪ್ ಬಿಸ್ನೆಸ್ನ ಕೂಡ ಶುರು ಮಾಡಬಹುದು, ಅಥವಾ ನೀವೇನಾದರೂ ಕಲಿಬೇಕು ಅಂತ ಆಸಕ್ತಿ ಮೂಡ್ತಿರ್ಬೋದು ಮುಂದಿನ ದಿನಗಳಲ್ಲಿ. ಎಸ್, ನಿಮ್ಮ ಎಜುಕೇಷನ್ ಅಥವಾ ಫ್ಯಾಷನ್ ಡಿಸೈನಿಂಗ್ ಅಥವಾ ಯಾವುದು ನಿಮ್ಮ ಕಲೆಗೆ ಸಂಬಂಧಪಟ್ಟಾಗೆ, ಸಂಗೀತಕ್ಕೆ ಸಂಬಂಧಪಟ್ಟಾಗೆ. ಎಸ್, ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮ ವೃತ್ತಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದರಲ್ಲಿ ಹೆಚ್ಚಿನ ರಾಯರ ಆಶೀರ್ವಾದದಿಂದ ನೀವು ಮುಂದೆ ಹೋಗ್ತಿದ್ದೀರಾ. ಇಷ್ಟು ದಿವಸ ಯಾವುದರಲ್ಲಿ ನೀವು ಸೈಲೆಂಟ್ ಆಗಿದ್ರಿ ಅದರಲ್ಲಿ ಮುಂದೆ ಮೂವ್ ಫಾರ್ವರ್ಡ್ ಆಗ್ತಿದ್ದೀರಾ. ಖಂಡಿತ ಕೆಲವು ವ್ಯಕ್ತಿಗಳಿಗೆ ನಿಮ್ಮಿಂದ ಆನ್ಸರ್ಸ್ ಕೂಡ ಸಿಗ್ತಿದೆ. ಯಾರು ನಿಮಗೆ ಹರ್ಟ್ ಮಾಡ್ತಿದ್ದಾರೆ, ಇಂಡೈರೆಕ್ಟ್ಲಿ ನಿಮಗೆ ಹರ್ಟ್ ಮಾಡ್ತಿದ್ದಾರೆ, ಅಥವಾ ನಿಮಗೆ ಹೇಳ್ಬೇಕಾಗಿರೋ ಮಾತು ಕೆಲವು ವ್ಯಕ್ತಿಗಳಿಂದ ಹೇಳಿಸ್ತಿದ್ದಾರೆ. ನಿಮ್ಮ ಕೆಲಸದಲ್ಲಾಗಿರ್ಬಹುದು, ನಿಮ್ಮ ಕುಟುಂಬದಲ್ಲಾಗಿರಬಹುದು. ಅದಕ್ಕೆ ನೀವು ಒಳ್ಳೆ ಆನ್ಸರ್ನ ಕೊಡುವಂಥ ಸಮಯ ಮುಂದಿನ ದಿನಗಳಲ್ಲಿ ಸಿಗ್ತದೆ. ಅಲ್ಲಿ ಲೊಚ್ಚುಗುಡ್ತಿರುವಂಥ ಶಬ್ದಗಳು ನಿಮಗೆ ಹೆಚ್ಚಾಗಿ ಕೇಳಿಸ್ತದೆ ಮುಂದಿನ ದಿನಗಳಲ್ಲಿ. ನೀವು ಮಾತಾಡೋ ಮಾತುಗಳು, ನಿಮ್ಮ ನುಡಿಗಳು, ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸುದ್ದಿಗಳು ನಡೀತಿದೆ. ನಿಮ್ಮ ಕುಲದೇವರು, ನಿಮ್ಮ ಮನೆ ದೇವರ ಆಶೀರ್ವಾದ ನಿಮ್ಮ ಜೊತೆಗಿದೆ. ಖಂಡಿತ ಸ್ತ್ರೀ ದೇವರ ಶಕ್ತಿ ನಿಮ್ಮ ಜೊತೆಗೆ ಹೆಚ್ಚಾಗಿ ಇದೆ. ಯಾವುದಕ್ಕೆ ಭಯಪಡಬೇಡಿ. ಹೊಸ ಆರಂಭ ಬರ್ತಿದೆ. ಏನು ಇಷ್ಟು ದಿವಸ ಟಾಂಟ್ ಇತ್ತು, ನೋವಿತ್ತು, ಬೇಸರ ಇತ್ತು, ಅಲೋನ್ ಫೀಲ್ ಮಾಡ್ತಿದ್ರಿ. ಮುಂದಿನ ದಿನಗಳಲ್ಲಿ ಹೊಸ ಸಂಬಂಧಗಳು, ಹೊಸ ಸ್ನೇಹಿತರು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಇನ್ನಷ್ಟು ನಿಮ್ಮನ್ನು ತಿದ್ದಲಿಕ್ಕೆ, ಇನ್ನಷ್ಟು ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗಲಿಕ್ಕೆ, ಇನ್ನಷ್ಟು ನೀವು ಮಾಡಿರೋ ಮಾಡ್ತಿರೋ ಮಿಸ್ಟೇಕ್ ಅಥವಾ ನಿಮ್ಗೆ ಯಾವುದ್ರಲ್ಲಿ ಮುಂದೆ ಹೋಗಬೇಕಾಗಿದೆ ಅಥವಾ ನಿಮಗೆ ತಿದ್ದಬೇಕಾಗಿದೆ, ಅದಕ್ಕೆ ನಿಮಗೆ ಹೊಸ ಗುರುಗಳು ಕೂಡ ಸಿಗ್ತಿದ್ದಾರೆ. ಎಸ್, ಮಿಸ್ಟೇಕ್ಸ್ ಆಗುತ್ತೆ, ಅದನ್ನು ಕರೆಕ್ಷನ್ ಮಾಡಿಕೊಂಡು ನೀವು ಮುಂದೆ ಹೋಗ್ತಿದ್ದೀರಾ. ಅಥವಾ ನಿಮ್ಮಿಂದ ಯಾರಾದರೂ ಮಿಸ್ಟೇಕ್ಸ್ನ ನಿಮಗೆ ಮಾಡಿಸಿದ್ರೆ, ನೀವು ಅದರಿಂದ ನೋವು ತಿಂತಿದ್ರೆ, ಇದು ನನ್ನಿಂದ ಆಗಬಾರ್ದಾಗಿತ್ತು ಮತ್ತು ಈ ಕೆಲಸ ಆಗಿದೆ, ಅವ್ರಿಗೆ ಹರ್ಟ್ ಆಯ್ತೇನೋ ಅಂತ ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ತಿದ್ರೆ, ಖಂಡಿತ ಇದು ಯಾವ ವ್ಯಕ್ತಿಯಿಂದ ನಿಮಗೆ ಹರ್ಟ್ ಆಗಿದೆ, ಟರ್ನ್ ಬ್ಯಾಕ್ ರಿವರ್ಸ್. ಕರ್ಮ ಯಾರನ್ನು ಬಿಡೋದಿಲ್ಲ. ಬೇಕಾಗಿ ನಿಮಗೆ ಹರ್ಟ್ ಮಾಡಿರೋ ವ್ಯಕ್ತಿಗಳು, ನಿಮ್ಮ ನೋವು ಕೊಟ್ಟಿರೋ ವ್ಯಕ್ತಿಗಳಿಗೆ ಅವ್ರ ಕರ್ಮ ಅವ್ರು ಅನುಭವಿಸ್ತಿದ್ದಾರೆ. ಬಟ್ ನೀವು ಯಾವುದಕ್ಕೆ ವರಿ ಮಾಡ್ತಿದ್ದೀರಾ ಅದರಿಂದ ಹೊರಗಡೆ ಬನ್ನಿ, ಮೆಡಿಟೇಷನ್ ಮಾಡಿ, ಎಲ್ಲವೂ ಚೇಂಜಸ್ ಆಗ್ತಿದೆ. ಹೆಚ್ಚಾಗಿ ನೀವು 12 ಟೈಮಿಂಗ್ಸ್ನ ವಾಚ್ ಮಾಡ್ತಿರ್ಬಹುದು. ಗ್ರೂಪ್ ನಂಬರ್ 2. ಎಸ್, ಯಾವುದಾದ್ರೂ ಬೀದಿ ನಾಯಿಗಳಿಗಾಗಿರ್ಬಹುದು, ಹಸು ಗೋಗಾಗಿರಬಹುದು, ಏನಾದರೂ ತಿನ್ನಲಿಕ್ಕೆ ಆಹಾರವನ್ನು ಕೊಡಿ. ಅಥವಾ ಯಾರು ಹಸುವಿನಿಂದ ಇದ್ದಾರೆ, ಖಂಡಿತ ಆ ಪುವರ್ ಪೀಪಲ್ಸ್ಗೆ ಏನಾದರೂ ನಿಮ್ಮಿಂದ ಸಹಾಯನ ಮಾಡಿ, ಸಂಕಲ್ಪ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮ ಇಷ್ಟ ಸಿದ್ಧಿ ಆಗಲಿ ಅಂತ ಆ ವ್ಯಕ್ತಿಗಳಿಗೇನಾದರೂ ತಿನ್ನಲಿಕ್ಕೆ ಊಟವನ್ನು ಕೊಡಿ. ಖಂಡಿತ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ದಾರಿ ಸಿಗ್ತಿದೆ. ಎಸ್, ಗ್ರೂಪ್ ನಂಬರ್ 2. ಕನ್ಯಾ, ಮಕರ ರಾಶಿ, ಧನಸ್ಸು ರಾಶಿ, ಮೇಷರಾಶಿ, ವೃಶ್ಚಿಕ ರಾಶಿಯ ಎನರ್ಜೀಸ್ ಇಲ್ಲಿ ಇದೆ. ಎಸ್, ನೀವು ತುಂಬ ದೇವರನ್ನ ನಂಬಿದ್ದೀರಾ, ತುಂಬ ಬಿಲೀವ್ ಮಾಡ್ತೀರಾ, ಯಾವುದನ್ನೇ ಆದರೂ ಬೇಗ ತಗೋತೀರಾ. ಆ್ಯಂಡ್ ಮನಸ್ಸನ್ನು ಬೇಗ ಮನಸ್ಸಿಗೆ ನೋವು ಮಾಡ್ಕೋತಿದ್ದೀರಾ. ಯಾವುದನ್ನು ಬೇಗ ತಗೋತೀರಾ, ಮನಸ್ಸಿಗೆ ಒಳ್ಳೆಯದನ್ನೇ ಆಗಲಿ ಕೆಟ್ಟದನ್ನೇ ಆಗಲಿ ತುಂಬ ಯೋಚನೆ ಮಾಡ್ತೀರಾ, ಡೀಪಾಗಿ ಯೋಚನೆ ಮಾಡ್ತೀರಾ. ಗ್ರೂಪ್ ನಂಬರ್ 2, ಅದರಿಂದ ಹೊರಗಡೆ ಬನ್ನಿ.
ಯಾವುದನ್ನು ನೀವು ತುಂಬ ಆಳವಾಗಿ ಯೋಚನೆ ಮಾಡ್ತೀರೋ, ತುಂಬ ತಗೋತೀರಾ, ಆಗ ನಿಮ್ಮ ಸುತ್ತ ಇರೋರು ತುಂಬ ಕುಗ್ಗಿಸ್ತಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮ ಧೈರ್ಯನೇ ನಿಮ್ಮನ್ನು ಗೆಲ್ಲಿಸೋದು. ಆ್ಯಂಡ್ ನೀವು ಧೈರ್ಯದಿಂದ ಯಾವ ಕೆಲಸ ಮಾಡ್ತೀರಾ ಖಂಡಿತ ಅದರಲ್ಲಿ ಹೆಚ್ಚಿನ ಸಕ್ಸಸ್ ಅನ್ನೋದು ನಿಮಗೆ ಸಿಗ್ತದೆ. ಗ್ರೂಪ್ ನಂಬರ್ 2. ಆ್ಯಂಡ್ ಗುರುವಾರ ಆಗಿರಬಹುದು ಅಥವಾ ಶನಿವಾರ ಆಗಿರ್ಬೋದು, ಆದಷ್ಟು ಬ್ಲ್ಯಾಕ್ ಕಲರ್ ಡ್ರೆಸ್ನ ಅವಾಯ್ಡ್ ಮಾಡಿ. ಮೇಲ್ ಆ್ಯಂಡ್ ಫಿಮೇಲ್ ಬೋತ್ ಖಂಡಿತ ಈ ಒಂದು ಬ್ಲ್ಯಾಕ್ ಕಲರ್ ಡ್ರೆಸ್ನ ಗುರುವಾರ ಆಗಿರಬಹುದು ಅಥವಾ ಶನಿವಾರ ಆಗಿರ್ಬೋದು ಆದಷ್ಟು ಅವಾಯ್ಡ್ನ ಮಾಡಿ. ಎಸ್, ಗ್ರೂಪ್ ನಂಬರ್ 2. ಶೃಂಗೇರಿ ಶಾರದಾಂಬೆಯ ಆಶೀರ್ವಾದದಿಂದ ಖಂಡಿತ ನಿಮ್ಮ ಒಂದು ಕೆಲಸದಲ್ಲಿ ಹೆಚ್ಚಿನ ಸಕ್ಸಸ್ ಇದೆ. ಇನ್ನಷ್ಟು ಆಲೋಚನೆ ಮಾಡುವಂತಹ ಮೈಂಡ್ ನಿಮಗೆ ತಾಯಿ ಕೊಡ್ತಿದ್ದಾರೆ. ಹಾಗೆ ಯಾವುದೇ ಕಾಗದ ಪತ್ರಗಳಿಗೆ ನೀವು ಸೈನ್ ಮಾಡಬೇಕಿದ್ರು ಯೋಚನೆ ಮಾಡಿ, ನಿರ್ಧಾರ ತಗೊಂಡು ಮಾಡಿ. ಯಾವುದಕ್ಕೂ ಆತರವಾಗಿ ನಿರ್ಧಾರಗಳನ್ನ ತಗೋಬೇಡಿ. ನಿಮ್ಮ ಮಕ್ಕಳ ಎಜುಕೇಷನಲ್ಲೂ ಕೂಡ ತುಂಬ ಹೈಯರ್ ಸ್ಟಡೀಸ್ ಬಗ್ಗೆ ಏನಾದರೂ ಕಾನ್ಸಂಟ್ರೇಷನ್ ಮಾಡ್ತಿದ್ರೆ ಅಥವಾ ಯಾವುದಾದ್ರೂ ಗೌರ್ಮೆಂಟ್ ಜಾಬ್ಗೆ ಪ್ರಿಪ್ರೇಷನ್ ಮಾಡ್ಕೋತಿದ್ರೆ, ಎಕ್ಸಾಮ್ಸ್ನ ಅಟೆಂಡ್ ಮಾಡಬೇಕು ಅಂದ್ಕೊಂಡಿದ್ರೆ, ಶಾರದಾಂಬೆಯ ಆಶೀರ್ವಾದದಿಂದ ಖಂಡಿತ ನಿಮ್ಮ ಮಕ್ಕಳಿಗೆ ಎಜುಕೇಷನಲ್ಲಿ ಗೌರ್ಮೆಂಟ್ ಜಾಬ್ ಕೂಡ ಮುಂದಿನ ದಿನಗಳಲ್ಲಿ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತಿದ್ದಾರೆ. ಖಂಡಿತ ಒಳ್ಳೆ ರಿಸಲ್ಟ್ಸ್ ಕೂಡ ಸಿಗ್ತಿದೆ. ಯಾರಿಲ್ಲಿ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ಶಾರದಾಂಬೆಯ ಆಶೀರ್ವಾದ ನಿಮಗಿದೆ. ಸ್ವಂತ ಭೂಮಿನ ಏನು ಪರ್ಚೇಸ್ ಮಾಡ್ತಿದ್ದೀರಾ, ಸ್ವಂತ ಜಮೀನು ಆಗಿರ್ಬೋದು, ಆ ಒಂದು ಜಾಗವನ್ನು ಒಂದ್ಸರಿ ಪರಿಶೀಲನೆ ಮಾಡಿ ಆನಂತರ ತಗೊಳ್ಳಿ. ಅದರಲ್ಲಿ ಏನಾದರೂ ದೋಷ ಇರಬಹುದಾ ಅಥವಾ ಏನಾದರೂ ಸಮಥಿಂಗ್ ನೆಗೆಟಿವಿಟೀಸ್, ಏನಾದರೂ ಆ ಭೂಮಿಯಲ್ಲಿ ಏನಾದರೂ ಬೆಳೆ ಬೆಳೀತಾ ಇಲ್ಲ, ಹೆಚ್ಚು ಲಾಭ ಆಗ್ತಿಲ್ಲ ಅಂತ ಅದನ್ನು ನಿಮಗೆ ಸೇಲ್ ಮಾಡಬಹುದು. ಕೆಲವರಿಗೆ ಇಲ್ಲಿ ಯಾರು ಭೂಮಿನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ಭೂಮಿನ ಪರ್ಚೇಸ್ ಮಾಡಬೇಕಿದ್ರೆ ಖಂಡಿತ ನೀವು ಸ್ವಲ್ಪ ಯೋಚನೆ ಮಾಡಿ, ಆ ಥರದಿಂದ ನಿರ್ಧಾರ ತಗೋಬೇಡಿ. ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳಿ. ಗ್ರೂಪ್ ನಂಬರ್ 2. ಎಸ್, ಏಂಜಲ್ಸಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತದೆ ನೋಡೋಣ. ಆ್ಯಂಡ್ ಎಸ್, ಗ್ರೂಪ್ ನಂಬರ್ 2, ಪಾಸಿಟಿವ್ ಆಗಿ ಇರಿ. ಯಾವ ಕೆಲಸದಲ್ಲೂ ಕೂಡ ಆ ಥರ ಮಾಡ್ಕೋಬೇಡಿ, ಪಾಸಿಟಿವ್ ಆಗಿರಿ. ಆ್ಯಂಡ್ ನೀವು ಏನು ಯೋಚನೆ ಮಾಡ್ತಿದ್ದೀರಾ ಖಂಡಿತ ಆ ಕೆಲಸದಲ್ಲಿ ಸಕ್ಸಸ್ ಅನ್ನೋದು ಸಿಗ್ತಿದೆ. ಯಾವುದಕ್ಕೂ ವರಿ ಮಾಡಬೇಡಿ. ಸೊ ಯಾವುದಕ್ಕಾಗಿ ನೀವು ವೆಯ್ಟ್ ಮಾಡ್ತಿದ್ದೀರಾ, ಯಾರಿಗಾಗಿ ವೆಯ್ಟ್ ಮಾಡ್ತಿದ್ದೀರಾ ಅಥವಾ ನಿಮಗೋಸ್ಕರ ಯಾರು ವೆಯ್ಟ್ ಮಾಡ್ತಿದ್ದಾರೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಮತ್ತೆ ಎಂಟ್ರಿ ಕೊಡ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡುತ್ತಿದೆ. ಗ್ರೂಪ್ ನಂಬರ್ 2, ಹೊಸ ಬದಲಾವಣೆಗಳು. ಯಾವುದು ಹಳೆ ಸ್ಟ್ರಕ್ ಇದೆ, ನಿಮ್ಮ ಮನಸ್ಸಲ್ಲಿ ಯಾವುದೋ ಯೋಚನೆಗಳಿದೆ, ಅದರಿಂದ ಹೊರಗಡೆ ಬರ್ತಿದ್ದೀರಾ. ಹೊಸ ಸಂಬಂಧ ನಿಮ್ಮ ಲೈಫಿಗೆ ಬರ್ತಿದೆ. ನಾನು ಆಗಲೇ ಹೇಳಿದಾಗೆ ಗುರು ಆಗಿರ್ಬೋದು, ನಿಮ್ಮ ಲೈಫಿಗೆ ಫ್ರೆಂಡ್ ಆಗಿರಬಹುದು, ಅಥವಾ ನಿಮ್ಮ ವೆಲ್ವಿಷರ್ ಆಗಿರ್ಬೋದು, ಅಥವಾ ಎನಿವನ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು. ಇಷ್ಟು ದಿವಸಗಳಿಂದ ಅವರು ನಿಮಗೆ ಸಂಪರ್ಕ ಇಲ್ಲದೆ ದೂರ ಇರಬಹುದು. ಮತ್ತು ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ, ನಿಮ್ಮ ಬಗ್ಗೆ ಅರ್ಥ ಮಾಡ್ಕೋತಿದ್ದಾರೆ. ಎಸ್, ಗ್ರೂಪ್ ನಂಬರ್, ದೇರ್ ಇಸ್ ಸಮಥಿಂಗ್ ಇಸ್ ಬೆಟರ್ ಆ್ಯಂಡ್ ಬೇರೆ ಡೈರೆಕ್ಷನಲ್ಲಿ ನೀವು ಮೂವ್ ಆಗಬೇಕಾಗಿದೆ. ಇನ್ನಷ್ಟು ಥಿಂಕ್ ಮಾಡಿ ನಿರ್ಧಾರವನ್ನು ತಗೊಳ್ಳಿ. ಗ್ರೂಪ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ.